ಇಲ್ಲ ಮುಖ್ಯಮಂತ್ರಿಗಳು ಜನಸಂಪರ್ಕ ಹೊಂದಿದವರು ಬಂದು ಮಾತಾಡಿ ತಮ್ಮ ರಾಜ್ಯದ ಬಗ್ಗೆ ಏನೇನು ಬೇಕಾಗಿದೆ ಏನಿಲ್ಲ ಆ ದಿಶೆಯಲ್ಲಿ ಡೆವಲಪ್ಮೆಂಟ್ ಮಾಡಿಕೊಳ್ಳುವಂಥ ನೆರೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲಿವರೆಗೆ ಒಂದು ಏನು ಆರೋಪದಪ್ಪ ಕೇಂದ್ರದ ಮೇಲೆ ಅಂದರೆ ತಮ್ಮ ರಾಜ್ಯಗಳು ಅಂದರೆ ಬಿ ಜೆ ಪಿ ರಾಜ್ಯಗಳು ಯಾವ ಇದ್ದಾವೆ ಅಧಿಕಾರದಲ್ಲೇ ಆ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಾರೆ, ಉಳಿದವ್ರಿಗಿಲ್ಲ ಅನ್ನೋ ದೊಡ್ಡ ಆರೋಪದ ಅದರ ಮೇಲೆ. ಕಾಂಗ್ರೆಸ್ದಿರ್ಬೋದು, ಇನ್ನೊಂದರದಿರ್ಬೋದು, ಯಾವುದೂ ಇರಲಿ ತಮ್ಮ ಡಬಲ್ ಇಂಜಿನ್ ಸರ್ಕಾರಕ್ಕೆ ಮಾತ್ರ ಹೆಚ್ಚು ಕೊಡ್ತಾರೆ, ಉಳಿದವ್ರಿಗಿಲ್ಲ, ಭಾಳ ಕಡಿಮೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯದ ಪಾಲನ್ನು 50% ಏರಿಸಬೇಕು. ಇದು ಕೇವಲ ನಮ್ಮ ಸಿದ್ದರಾಮಯ್ಯರ ಬೇಡಿಕೆ ಅಷ್ಟೇ ಅಲ್ಲ, ಈ ಸ್ಟಾಲಿನ್ ಅವರು ಬೇಡಿಕೆನೂ ಅದಾಗಿದೆ. ನಾವೇನು ನಿಮ್ಗೆ ಟ್ಯಾಕ್ಸ್ ಕಟ್ತೀವಿ ಅದ್ರ 50% ನಮ್ಗೆ ಕೊಡಬೇಕು, ನಮ್ಮಿಂದ ಏನು ಬರ್ತದೆ ನಿಮಗೆ ಟ್ಯಾಕ್ಸ್ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. 15ನೇ ಹಣಕಾಸು ಆಯೋಗವು 42% ಪಾಲು ನಿಗದಿಪಡಿಸಲಾಗಿದೆ. 42 ಈ 15ನೇ ಹಣಕಾಸು ಆಯೋಗ ನಿಗದಿ ಮಾಡೈತಿಲ್ಲಪ್ಪ 42, 58 ಅಂತೇಳಿ. ಅದನ್ನು ನೀವು ಕೊಡೋದಿಲ್ಲ. ಕೇವಲ ಎಷ್ಟಪ್ಪ ಅಂದ್ರೆ 33.16% ಅಷ್ಟೇ ಕೊಡ್ತೀವಿ ನೀವು ರಾಜ್ಯಗಳಿಗೆ. ನಮ್ಮ ರಾಜ್ಯಕ್ಕೆ ಅಷ್ಟೇ ಕೊಟ್ಟಿದ್ದೀರಿ, ಉಳಿದವ್ರು ಅಷ್ಟೇ ಕೊಡ್ತಾಯಿದ್ರಿ. ಇದು ಹೆಚ್ಚು ಮಾಡಿ 50% ಮಾಡಿರಿ ಅಂದಾಗ ನಮ್ಮ ರಾಜ್ಯಗಳನ್ನ ನಾವು ಬೆಳೆಸ್ಕೊಳಕ್ಕಾಗ್ತದೆ. ನಾವು ಏನು ಬೇಕು ರಾಜ್ಯಕ್ಕೆ ಅದು ಮಾಡ್ಲಿಕ್ಕೆ ಸಾಧ್ಯದ. ನೀವು ಅಲ್ಲಿದೆ ನಮಗೆ ಹೇಳೋಗಿದ್ರು ನಾವು ನಮ್ಮ ರಾಜ್ಯಕ್ಕೆ ಏನು ಬೇಕಪ್ಪ ಡೆವಲಪ್ಮೆಂಟ್ ಮಾಡೋದು ನಮಗೂ ಬೇಕಾಗಿದೆ, ನಮ್ಮ ಡೆವಲಪ್ಮೆಂಟ್ ಆಗೋದು ಬೇಕಾಗಿದೆ, ಎಲ್ಲರೂ ಉದ್ಯೋಗಿಸಬೇಕಾಗಿದೆ ನಮ್ಮ ಜನಕ್ಕೆ ಅನ್ನೋ ಮಾತನ್ನು. ಇದು ವಿಶೇಷವಾಗಿ ದಕ್ಷಿಣದ ರಾಜ್ಯಗಳ ಬೇಡಿಕೆ ಆಗಿದೆ. ಯಾಕಂದರೆ ವಿಶೇಷವಾಗಿ ದಕ್ಷಿಣ ರಾಜ್ಯಗಳು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಇನ್ನುಳಿದ ದೃಷ್ಟಿಯಿಂದ ಆಗಿರ್ಬೋದು, ವೈಚಾರಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ಉತ್ತರದ ರಾಜ್ಯಗಳಿಗಿಂತ ಒಳ್ಳೆ ಡೆವಲಪ್ಮೆಂಟ್ ಇಲ್ಲಿದೆ, ಅಭಿವೃದ್ಧಿ